ಫೆಬ್ರವರಿ 1ರಂದು ಅಂದರೆ ನಾಳೆ ದೇಶದ ಚಿತ್ತ ದೆಹಲಿಯತ್ತ ನೆಟ್ಟಿದೆ. 2026-22ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಶಿಲ್ಪಕಲೆಗಳ ಬೀಡು ಹಾಸನ ಜಿಲ್ಲೆಗೆ ಕೇಂದ್ರ ಹಣಕಾಸು ಸಚಿವರು ಯಾವ ಕೊಡುಗೆ ನೀಡಲಿದ್ದಾರೆ? ದಶಕಗಳ ಕಾಲದ ನನಸುಗಳು ನನಸಾಗುತ್ತವ ಎಂದು ಜನರು ಕಾತುರದಿಂದ ಕಾಯುತ್ತಿದ್ದಾರೆ. ಹಾಸನ ಜಿಲ್ಲೆಯ ಜನರ 3 ದಶಕಗಳ ಕನಸು ವಿಮಾನ ನಿಲ್ದಾಣ. 1991ರಲ್ಲಿ ಭೂಮಿ ಪೂಜೆ ಕಂಡ ಈ ಯೋಜನೆ ಇಂದಿಗೂ ಕೂಡ ಟೇಕ್ ಆಫ್ ಆಗಿಲ್ಲ. ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಸಿಕ್ಕರೆ ಹಾಸನದ ಆಕಾಶದಲ್ಲಿ ವಿಮಾನ ಹಾರಾಟ ಆರಂಭವಾಗುವುದಂತೂ ಗ್ಯಾರಂಟಿ. ಇನ್ನು ಜಿಲ್ಲೆಯ ಸಾವಿರಾರು ಪದವೀಧರರು ಉದ್ಯೋಗ ಅರಸಿ ಬೆಂಗಳೂರು, ಮೈಸೂರು ಕಡೆ ಮುಖ ಮಾಡುತ್ತಿದ್ದಾರೆ. ಇದನ್ನು ತಪ್ಪಿಸಲು ಹಾಸನದಲ್ಲಿ ಐಐಟಿ ಸ್ಥಾಪನೆ ಮತ್ತು ಸುಸಜ್ಜಿತ ಐಟಿ ಪಾರ್ಕ್ ನಿರ್ಮಾಣವಾಗಬೇಕಿದೆ. ನಾಳಿನ ಬಜೆಟ್ ಬಗ್ಗೆ ಹಾಸನ ಜಿಲ್ಲೆಯ ಜನರ ನಿರೀಕ್ಷೆಗಳೇನು? ಈ ಬಗ್ಗೆ ಖ್ಯಾತ ಆರ್ಥಿಕ ತಜ್ಞ ಚಂದ್ರಶೇಖರ್ ಮತ್ತು ಬಿಜೆಪಿಯ ಮಾಧ್ಯಮ ವಕ್ತಾರ ವಿಜಯ್ ಕುಮಾರ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಭಾನುವಾರ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಕರ್ತವ್ಯ ನಿರ್ವಹಿಸೋದ್ರಲ್ಲಿ ಒಂದು ದಾಪುಗಾಲಿಟ್ಟಿದ್ದಾರೆ. ರಜಾ ದಿವಸನೂ ಕೆಲಸ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೊಂದು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಸನಕ್ಕೆ ಮೊದಲನೇದಾಗಿ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷ ನಡೀತಾ ಇದೆ. ಇದನ್ನು ಒಂದು ತಡೆಯೋದಕ್ಕೆ ಏನಾದ್ರು ಒಂದು ಟೆಕ್ನಿಕಲ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕಳಕಳಿಯ ಮನವಿ ಮಾಡ್ತೀವಿ. ಸುಮಾರು ಇದುವರೆಗೂ ಒಂದು 85 ಜನ ಆನೆ ದಾಳಿಯಿಂದ ಸತ್ತಿದ್ದಾರೆ. ಮತ್ತು ಕಾಡೆಮ್ಮೆ ಇದೆ, ಚಿರತೆ ಇದೆ, ಸುಮಾರು ಕಾಡು ಪ್ರಾಣಿಗಳು ಪಶ್ಚಿಮ ಘಟ್ಟಗಳಲ್ಲಿ ಕಾಡು ಪ್ರಾಣಿಗಳು ಉಳ್ಕೊಂಡೇ ಇದ್ದೇ ಇರ್ತವೆ. ಅದು ನಮ್ಮ ದೇಶದ ಆಸ್ತಿ, ಅದನ್ನು ಉಳಿಸ್ಕೋಬೇಕು. ಈ ಕಡೆ ಮಾನವ ಹತ್ಯೆ ಆಗೋದನ್ನು ತಡಿಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೀವಿ. ಆಮೇಲೆ ನಮ್ಮ ಹಾಸನದಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದು 7 ಇಂಜಿನಿಯರಿಂಗ್ ಕಾಲೇಜ್ ಇದೆ. 7 ಇಂಜಿನಿಯರಿಂಗ್ ಕಾಲೇಜು, ಒಂದು 48 ಡಿಗ್ರಿ ಕಾಲೇಜ್ಗಳಿದೆ, ITI ಕಾಲೇಜ್ಗಳಿದೆ. ಇದರಿಂದ ಎಲ್ಲ ಸರಿಸುಮಾರು ಒಂದು ವರ್ಷಕ್ಕೆ ಒಂದು 2,500ದಿಂದ 3,000 ಜನ ಹುಡುಗರುಗಳು ಫ್ರೆಷರ್ಸ್ ಆಚೆ ಬರ್ತಾರೆ. ಇವರಿಗೆಲ್ಲ ಸ್ಥಳೀಯವಾಗಿ ಒಂದೇನಾದ್ರು ಕೆಲಸ ಸಿಗುವಂಥದ್ದು ಒಂದಾದರೆ IT ಪಾರ್ಕ್ ಅಂತ ಮಾಡಿದ್ರೆ ಇಂಜಿನಿಯರಿಂಗ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸ್ಥಳೀಯವಾಗಿ ಕೆಲಸ ಸಿಗುತ್ತೆ. ಮಹಾನಗರಗಳಿಗೆ ಹೋಗೋದು, ವಲಸೆ ಹೋಗುವಂಥದ್ದು ತಪ್ಪುತ್ತೆ. ಟೂರಿಸಂ ಡೆವಲಪ್ ಆದರೆ ಹಾಸನದಲ್ಲಿ ಈ ಬಾರಿಯ ಬಜೆಟ್ ಅಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡಜಿಯವರ ಕನಸು ಏನು IIT ಬರಬೇಕು ಮತ್ತು ಏರ್ಪೋರ್ಟ್ ಬರಬೇಕು ಅಂತ, ಈ ಬಾರಿ ಆದ್ರೂ ಈ ಕನಸು ನೆರವೇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ದೇವೇಗೌಡಜಿಯವರು ಮತ್ತು ನರೇಂದ್ರ ಮೋದಿ, ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಬಾಂಧವ್ಯ ಚೆನ್ನಾಗಿರೋದ್ರಿಂದ ಮುನ್ನಡಿ ಬರೆಯೋದಾದ್ರೆ ಪ್ರವಾಸೋದ್ಯಮ ಮತ್ತು ಕೈಗಾರಿಕೋದ್ಯಮ ಇದನ್ನೆಲ್ಲ ಮನಗಂಡ್ರೆ ಹೈನುಗಾರಿಕೆಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳ ಕೊರತೆ ಏನಿಲ್ಲ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರದ ಸಮನ್ವಯ ಸಾಧಿಸಿ ಏನಾದ್ರೂ ಅತಿ ಹೆಚ್ಚಿನ ಸಾಧನೆಯನ್ನ ಮಾಡಿದ್ರೆ ಹಾಸನ ಬಹಳ ಮಹತ್ತರವಾದಂತಹ ಸ್ಥಾನವನ್ನು ಕಲ್ಪಿಸಬಹುದೇ.